ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇದು ನನ್ನ ಮೊದಲನೇ ಯೂಟ್ಯೂಬ್ ಚಾನಲ್. ಹೆಸರು ಬಂದು ಬಿಹೈಂಡ್ ದಿ ಮೈಂಡ್ ಅಂತ. ಸೊ ಅದರಿಂದ ನನಗೆ ಗೊತ್ತಿರೋಷ್ಟು ಪ್ರಯತ್ನ ಪಟ್ಟು ವಿಡಿಯೋನ ರೆಡಿ ಮಾಡಿದ್ದೀನಿ. ಇಷ್ಟ ಆದರೂ ಇಷ್ಟ ಆಗಲಿಲ್ಲ ಅಂದರೂ ಇಷ್ಟಪಡಿ ನಮ್ಮನ್ನು ಬೆಳೆಸಿ ನಾವು ಬೆಳಿಬೇಕು ಅಂತ ತುಂಬ ಆಸೆ ಇದೆ. ಆ್ಯಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಹೇಳ್ತಾರಲ್ಲ, ಸೇಮ್ ನಾವು ಅದೇ ಹೇಳೋದು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಇಷ್ಟಪಡಿ. ಯಾಕಂದರೆ ನಾವು ಯಾವತ್ತೂ ಕೂಡ ನಿರಾಸೆ ಮಾಡಲ್ಲ. ಮಾತಂದರೆ ಮಾತು. ಓಕೆ, ವಿಡಿಯೋ ಶುರು ಮಾಡೋಣ ಬನ್ನಿ. ಇದು ಒಂದು ಮುಂಬೈ ಸಿಟಿಲಿ ಆಗಿರೋ ಸ್ಟೋರಿ. ದಿ ವಿಯರ್ಡೆಸ್ಟ್ ಇಮೇಲ್ ಎವರ್ ಸೆಂಟ್ ಅಂತ. ಯಾವುದೋ ಒಂದು IT ಫೀಲ್ಡಲ್ಲಿ ಇದ್ದ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿರೋ ಸ್ಟೋರಿ. ಆ್ಯಂಡ್ ಇದು ಒಂದು ಇಮೇಲ್ಗೆ ಸಂಬಂಧಪಟ್ಟಿದ್ದು. ಆ ಇಮೇಲ್ ನಿಮ್ಮ ಜೊತೆ ಮಾತಾಡಿದರೆ, ನಿಮಗೆ ರಿಪ್ಲೈ ಮಾಡಿದರೆ ಹೆಂಗಿರುತ್ತೆ ಅಂತ. ಪರ್ಸನ್ ಹೆಸರು ಸಿದ್ಧಾರ್ಥ್ ಅಂತ. ಓಕೆನಾ? ಕಮ್ ಆನ್, ಲೆಟ್ಸ್ ಸ್ಟಾರ್ಟ್. ಕೇಸ್ ಫೈಲ್ ನಂಬರ್ 1. ಸೋರ್ಸ್ ಅನ್ನೌನ್, ಸ್ಟೇಟಸ್ ಅನ್ವೆರಿಫೈಡ್. ಈ ಮೇಲನ್ನು ಹಾನಿಗೊಳ್ಳಲಾದ ಡ್ರೈವ್ನಿಂದ ಮರುಪಡೆಯಲಾಗಿದ್ದು, ಅದನ್ನು ಬೇಕು ಅಂತಲೇ ಅಪ್ಲೋಡ್ ಮಾಡಲಾಗಿದೆ. ಸೆಕ್ಷನ್ 1. ಇಮೇಲ್ ಅಪಿಯರ್ಸ್. ಸಮಯ 2:14 ಬೆಳಗಿನ ಜಾವ. ಒಂದು ಇಮೇಲ್ ಬರುತ್ತದೆ ಅವನ ಲ್ಯಾಪ್ಟಾಪ್ ಸ್ಕ್ರೀನಿನ ಮೇಲೆ. ಈಗ ಕಾಣಿಸ್ತಾ ಇದೆಯಲ್ಲ, ಅದೇ ಇಮೇಲ್. ಈ ಇಮೇಲ್ ಅವನಿಗೆ ಎಲ್ಲಿಂದ ಬಂದದ್ದು ಅಂತಲೂ ಗೊತ್ತಿಲ್ಲ. ಅದರ ಮೇಲೆ ಯಾವುದೇ ಹೆಸರು ಕೂಡ ಇರಲಿಲ್ಲ. ಆದರೆ ಅದರ ಮೇಲೆ ಒಂದೇ ಒಂದು ಹೆಸರಿತ್ತು, ಫ್ರಮ್ ಅಂತ. ಎಲ್ಲಿಂದ ಏನು ಗೊತ್ತಿಲ್ಲ, ಬಟ್ ಅದರ ಮೇಲೆ ಇದ್ದ ಹೆಸರು ಮಾತ್ರ ಇಷ್ಟೇ: ಯುವರ್ ಫ್ಯೂಚರ್ ಸೆಲ್ಫ್ @protonmail.com. ಅದನ್ನು ಬಿಟ್ಟರೆ ಅದರ ಮೇಲೆ ಇನ್ನೇನು ಇರಲಿಲ್ಲ, ಎಲ್ಲ ಬ್ಲ್ಯಾಂಕ್. ಅವನು ಅದನ್ನು ನಗುತ್ತಲೇ ಡಿಲೀಟ್ ಮಾಡಿದನು. ಆದರೆ ಅವನಿಗೆ ಗೊತ್ತಿರಲಿಲ್ಲ, ಅವನು ಮಾಡಿದ ಅದು ಒಂದು ತಪ್ಪು ತುಂಬ ದೊಡ್ಡ ಪರಿಣಾಮ ಬೀಳುತ್ತೆ ಅಂತ. ಸೆಕ್ಷನ್ 2. ನೆಕ್ಸ್ಟ್ ಮಾರ್ನಿಂಗ್. ಸಮಯ ಬೆಳಗ್ಗೆ 9:16. ಒಂದು ಖಾಲಿ ರೂಮ್. ಆ ಖಾಲಿ ರೂಮಿನ ಮೇಲೆ ಒಂದು ಟೇಬಲ್, ಅದರ ಮೇಲೆ ಆಫ್ ಆಗಿದ್ದ ಲ್ಯಾಪ್ಟಾಪ್. ಬಟ್ ಅವನ ಲ್ಯಾಪ್ಟಾಪಿನ ಸ್ಕ್ರೀನ್ ಒಂದೇ ಕ್ಷಣ ಆನ್ ಆಗುತ್ತದೆ. ಯಾವುದೇ ಕಮೆಂಡ್ ಇಲ್ಲದೆ, ಯಾವುದೇ ಸಿಗ್ನಲ್ ಇಲ್ಲದೆ, ಒಂದೇ ಸಲ ಅದು ಆನ್ ಆಗುತ್ತದೆ. ಸೆಕ್ಷನ್ 3. ದಿ ಲಾಗ್ ಫೈಲ್ಸ್. ಲ್ಯಾಪ್ಟಾಪ್ ಆನ್ ಆದ ಕೂಡಲೇ ಅದು ತನ್ನಿಚ್ಛೆಗೆ ತಾನೇ ಇಮೇಲನ್ನು ಅಪ್ಲಿಕೇಶನನ್ನು ಓಪನ್ ಮಾಡಿ, ಅದರೊಳಗೆ ಲಾಗ್ ಫೈಲ್ ಅನ್ನೋ ಸಬ್ ಫೈಲನ್ನು ಓಪನ್ ಮಾಡಿ, ಅದರೊಳಗೆ ಇದ್ದ ಒಂದು ಮೆಸೇಜನ್ನು ಅವನ ಕಣ್ಣ ಮುಂದೆ ತಂದು ನಿಲ್ಲಿಸುತ್ತದೆ ಆ ಸ್ಕ್ರೀನಿನಲ್ಲಿ. ಆದರೆ ಅವನ ತಲೆಯಲ್ಲಿ ತುಂಬ ಆತಂಕ. ಯಾಕಂದರೆ ಆ ಮೆಸೇಜ್ ಎಲ್ಲಿಂದ ಬಂತು, ಯಾರು ಕಳಿಸಿದರು, ಅದರ ಮೇಲೆ ಏನು ಕೂಡ ಇರಲಿಲ್ಲ. ಅವನ ಕಣ್ಣ ಮುಂದೆ ಒಂದು ಹೆಸರು ಕಾಣುತ್ತದೆ. ಆ ಹೆಸರು ಏನೆಂದರೆ, ಡು ನಾಟ್ ಓಪನ್ ದಿಸ್ ಲಾಗ್. ಬಟ್ ಆದರೆ ಅದು ಆ ಇಮೇಲಿಂದ ಬಂದ ಹೆಸರು. ಅದರೊಳಗೆ ಇದ್ದ ಮೆಸೇಜ್ ಏನೆಂದರೆ, ನಿಮ್ಮ ಕಣ್ಣ ಮುಂದೆ ಕಾಣಿಸ್ತಾ ಇದೆಯಲ್ಲ, ಅದೇ ಮೆಸೇಜ್. ಅದರಲ್ಲಿ ಇದ್ದ ಮೆಸೇಜಸ್: 3:42 PM ಅಕ್ಕನ ಕಾಲ್, 5:03 ಪವರ್ ಔಟೇಜ್, 11:11 PM ನಾಕ್ ಅಟ್ ಡೋರ್ ಅಂತ ಇತ್ತು. ಬಟ್ ಅವನು ಅದರಲ್ಲಿದ್ದ ಯಾವ ಮೆಸೇಜಿಗೂ ತಲೆ ಕೆಡಿಸ್ಕೊಳ್ದಲೆ, ತನಗೆ ಸಂಬಂಧನೇ ಇಲ್ಲೋ ಅನ್ನೋ ಥರ ನಗಾಡಿಕೊಂಡು ಡಿಲೀಟ್ ಮಾಡ್ದ. ಬಟ್ ಎಲ್ಲಿ ತನಕ ಅವನು ಮನುಷ್ಯನೇ ಅಲ್ವಾ, ಅವನಿಗೂ ಭಯ ಆಗಲ್ವಾ? ಅಲ್ಲಿದ್ದಂಗೆ ಎಲ್ಲ ಘಟನೆನೂ ನಡೀತು. 3 ಘಟನೆ ಇತ್ತು, 3ಕ್ಕೆ 3 ಕೂಡ ಅಲ್ಲಿದ್ದಂಗೆ ನಡೀತು. ಆಗ ಅವನಿಗೆ ತುಂಬ ಭಯ ಆಯಿತು. ಸೆಕ್ಷನ್ 4. ಅವನು ಅಲ್ಲಿ ಇದ್ದ ಇಮೇಲನ್ನು ಹೈಯರ್ ಅಥಾರಿಟಿಗೆ ಕಳಿಸಲು ಪ್ರಯತ್ನ ಪಟ್ಟನು. ಆದರೆ
ಅವನು ಪ್ರಯತ್ನ ಪಟ್ಟ ಕೂಡಲೇ ಅಲ್ಲಿ ಇದ್ದ ಇಮೇಲ್ ಕಂಪ್ಲೀಟಾಗಿ ಚೇಂಜ್ ಆಗಿತ್ತು. ಏನೆಂದರೆ ನಿಮ್ಮ ಕಣ್ಣ ಮುಂದೆ ಬರುತ್ತಾ ಇದೆಯಲ್ಲ, ಹಾಗೆ ಚೇಂಜ್ ಆಗಿತ್ತು. ಆ ಚೇಂಜ್ ಆದ ಇಮೇಲ್ನ ಇದ್ದ ಮೆಸೇಜಸ್ ಏನೆಂದರೆ, ಸ್ಟಾಪ್ ಡಾಕ್ಯುಮೆಂಟೇಟಿಂಗ್ ದಿಸ್, ಯು ಆರ್ ಕ್ರಿಯೇಟಿಂಗ್ ಬ್ರಾಂಚಸ್, ವಿ ಕ್ಯಾನ್ ಸಿ ಯು ನೌ ಅಂತ ಇತ್ತು. ಇದನ್ನು ನೋಡಿದ ಅವನು ಗಾಬರಿಯಿಂದ ಅದಕ್ಕೆ ಒಂದೇ ಸಲ ರಿಪ್ಲೈ ಮಾಡಲು ಹೋದ. ಬಟ್ ಅವನು ಹಂಗೆ ರಿಪ್ಲೈ ಮಾಡಲು ಹೋಗಿದ ತಕ್ಷಣವೇ ಅಲ್ಲಿ ಒಂದು ಮೆಸೇಜ್ ಬಂದಿತ್ತು. ಏನೆಂದರೆ, ದಿಸ್ ಅಡ್ರೆಸ್ ಈಸ್ ನಾಟ್ ಇನ್ ಯುವರ್ ಟೈಮ್ ಲೈನ್ ಅಂತ. ಹಾಗೆ ಬಂದ ಕೂಡಲೇ ಅವನಿಗೆ ತುಂಬ ಗಾಬರಿಯಿಂದ ನಡುಕ ಉಂಟಾಯಿತು. ನಂತರ ಮತ್ತೆ ಒಂದು ಮೆಸೇಜ್ ಬಂದಿತ್ತು, ಆದರೆ ಈ ಸಲ ಅದು ವಿಡಿಯೋ ಮೆಸೇಜ್. ಅವನು ಆ ವಿಡಿಯೋ ಮೆಸೇಜನ್ನು ಕ್ಲಿಕ್ ಮಾಡಿದ ಕೂಡಲೇ ಅದನ್ನು ಕಳಿಸಿದ ಹೆಸರು ಏನೆಂದರೆ, ಟೈಮ್ ಲೈನ್ ಆಕ್ಸಿಸ್ ಬಾರ್ ಲೆವೆಲ್ 1 ಅಂತ ಇತ್ತು. ಅದರೊಳಗೆ ಇನ್ನೊಂದು ಫೈಲ್ ಇತ್ತು. ಅದನ್ನು ಅವನು ಕ್ಲಿಕ್ ಮಾಡಿದ. ಆದರೆ ಅದರ ಒಳಗೆ ಇದ್ದ ಒಂದು ಮೆಸೇಜನ್ನು ನೋಡಿ ಅವನು ದಂಗಾಗಿ ಹೋದ. ಅದರಲ್ಲಿದ್ದ ಮೆಸೇಜ್ ಏನೆಂದರೆ, ನಿಮ್ಮ ಕಣ್ಮುಂದೆ ಕಾಣ್ತಾ ಇದೆಯಲ್ಲ ಸ್ಕ್ರೀನಲ್ಲಿ, ಅದು. ಆದರೆ ಇದು ವಿಡಿಯೋ ಫೈಲ್. ಬಟ್ ನನ್ನನ್ನು ಕ್ಷಮಿಸಿ, ಅದನ್ನು ತುಂಬ 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 ಹುಡುಕಿದೆ, ಪ್ರಯತ್ನ ಪಟ್ಟೆ, ಬಟ್ ಎಲ್ಲೂ ಸಿಗಲಿಲ್ಲ. ಸೊ ಹಾಗೆ ಮೆಸೇಜ್ ಹಾಕ್ದೆ. ಬಟ್ ಅವನಿಗೆ ಬಂದಿದ್ದು ವಿಡಿಯೋ ಮೆಸೇಜ್. ಆ ವಿಡಿಯೋ ಮೆಸೇಜಲ್ಲಿ ಏನಿತ್ತು ಅಂದರೆ, ಯು ಆರ್ ಆಲ್ರೆಡಿ ವಾಚಿಂಗ್ ದಿಸ್ ಅಂತ ಇತ್ತು. ಅದನ್ನು ನೋಡಿದ ಕೂಡಲೇ ಅವನಿಗೆ ತುಂಬ ಗಾಬರಿ ಆಯಿತು, ತುಂಬ ಭಯ ಆಗಿತ್ತು, ಕುಸಿದು ಹೋದ. ಯಾಕೆಂದರೆ ಆ ವಿಡಿಯೋ ಮೆಸೇಜ್ ಅಲ್ಲಿ ಇದ್ದಿದ್ದ ಮೆಸೇಜಿಗಲ್ಲ, ಬಟ್ ಆ ವಿಡಿಯೋ ಮೆಸೇಜಲ್ಲಿ ಇದ್ದಿದ್ದ ವಿಡಿಯೋದಲ್ಲಿ ಇದ್ದ ವ್ಯಕ್ತಿ ಯಾರೆಂದರೆ ಬೇರೆ ಯಾರೂ ಅಲ್ಲ, ಅದು ಅವನೇ. ಕೊನೆಯ ಸೆಕ್ಷನ್ 5, ದಿ ಫೈನಲ್ ಮೇಲ್. ಅವನ ಲ್ಯಾಪ್ಟಾಪಿನ ಸ್ಕ್ರೀನ್ ಮೇಲೆ ರಿಫ್ರೆಶಿಂಗ್ ಅಂತ ಬರುತ್ತೆ. ನಂತರ ಒಂದು ಫೈನಲ್ ಮೇಲ್ ಬರುತ್ತೆ. ಯಾರಿಂದ ಎಂದರೆ, ಯುವರ್ ಫ್ಯೂಚರ್ ಸೆಲ್ಫ್ ಅಟ್ protonmail.com ಇಂದ ಒಂದು ಮೆಸೇಜ್ ಬರುತ್ತದೆ. ಆ ಮೆಸೇಜ್ ಒಳಗಿದ್ದ ಚಾಟ್ ಏನೆಂದರೆ, ದ ಇಮೇಲ್ ಈಸ್ ನಾಟ್ ಕಮ್ಮಿಂಗ್ ಟು ಯು, ಯು ಆರ್ ದಿ ಇಮೇಲ್ ಅಂತ ಇರುತ್ತೆ. ಅದನ್ನು ನೋಡಿದ ಕೂಡಲೇ ಅವನಿಗೆ ಗಾಬರಿ, ಮುಖದಲ್ಲಿ ಭಯ, ಮೈಯಲ್ಲೆಲ್ಲ ಬೆವರು, ಬಗೆಹರಿಯಲಾಗದ ಪ್ರಶ್ನೆಗಳು ಅವನ ತಲೆಯಲ್ಲಿ ಕಾಡುತ್ತಾ ಇರುತ್ತದೆ. ಸೊ ಇದು ಅಲ್ಲಿ ಬಂದ ಮುಂಬೈಯಲ್ಲಿ ನಡೆದ ಒಂದು ನಿಜವಾದ ಘಟನೆ. ಒಬ್ಬ IT ಯುವಕ ಸಿದ್ಧಾರ್ಥ್ ಎಂಬ ಯುವಕನ ಮೇಲೆ ನಡೆದ ಘಟನೆ. ಸರಿನಾ? ಈಗ ಇದಕ್ಕೆ ಸಂಬಂಧಪಟ್ಟ ವಿಚಾರನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಕೊನೆಗೆ, ಯಾಕಂದರೆ ಗೊತ್ತು ನಮ್ಮ ಪ್ರೇಕ್ಷಕರಿಗೆ ಇವೆಲ್ಲ ಅರ್ಥ ಆಗಿಲ್ಲ ಅಂತ. ಸೊ ಅರ್ಥ ಮಾಡಿಸ್ತೇನೆ. ನೆಕ್ಸ್ಟ್, ಯಾವುದೋ ಒಂದು ಬೇರೆ ಕಂಟ್ರಿ, ಬೇರೆ ಪರ್ಸನ್, ಬೇರೆ ಸಿಟಿ, ಅವನ ಲ್ಯಾಪ್ಟಾಪ್ನ ಸ್ಕ್ರೀನ್ ಮೇಲೆ ಒಂದು ಇಮೇಲ್ ಬರುತ್ತದೆ. ಸೊ ಅವನು ಆ ಇಮೇಲನ್ನು ಯಾವುದೇ ಯೋಚನೆ ಇಲ್ಲದೆ ಓಪನ್ ಮಾಡ್ತಾನೆ. ಬಟ್ ಆ ಇಮೇಲ್ ಓಪನ್ ಮಾಡಿದ ತಕ್ಷಣ ಆ ಇಮೇಲಲ್ಲಿ ಏನಿರುತ್ತೆ ಅಂದರೆ, ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆಯಲ್ಲ ಹಾಗೆ ಇರುತ್ತೆ. ಡೋಂಟ್ ಟರ್ನ್ ಆನ್ ಯುವರ್ ಲ್ಯಾಪ್ಟಾಪ್ ಟುಮಾರೋ ಮಾರ್ನಿಂಗ್ 9:17 AM ಅಂತ ಇರುತ್ತೆ. ಇಲ್ಲಿಗೆ ಈ ಒಂದು ಟ್ರೂ ಸ್ಟೋರಿ ಎಂಡ್ ಆಗುತ್ತೆ. ಓಕೆನಾ? ಬಟ್ ಇಷ್ಟೆಲ್ಲ ಗಮನಿಸಿದ ನಂತರ ನರೇಟರ್ ಒಂದು ಮಾತು ಹೇಳ್ತಾರೆ. ಏನಂದರೆ, ಇಫ್ ಯು ರಿಸೀವ್ ಇಟ್, ಡೋಂಟ್ ಓಪನ್ ಇಟ್, ಬಿಕಾಸ್ ಇಟ್ ಆಲ್ರೆಡಿ ಓಪನ್ಡ್ ಬೈ ಯು.
ಈ ವಿಡಿಯೋ ಬಂದು ಒಂದು ಟೈಮ್ ಲೈನ್ಗೆ ಸಂಬಂಧಪಟ್ಟಿದ್ದು. ಗೊತ್ತಿರುತ್ತೆ ನಿಮಗೆ ಟೈಮ್ ಲೈನ್ ಅಂದರೆ ಏನು ಅಂತ. ಸೊ ಈ ವಿಡಿಯೋ ಬಂದು ಒಂದು 4th ಆ್ಯಂಡ್ 5th ಡೈಮೆನ್ಷನ್ ಟೈಮ್ ಲೈನ್ಗೆ ಸಂಬಂಧಪಟ್ಟಿದ್ದು. ಆ್ಯಂಡ್ ಇಟ್ಸ್ ಕಂಪ್ಲೀಟ್ಲಿ ಸ್ಪಿರಿಚುಯಾಲಿಟಿ ಆ್ಯಂಡ್ ಇಟ್ಸ್ ಕಂಪ್ಲೀಟ್ಲಿ ಸೈನ್ಸ್ ಫಿಕ್ಷನ್ ವಿಡಿಯೋ. ಓಕೆನಾ? ಸೊ ಯಾರಿಗಾದರೂ ಅರ್ಥ ಆಗಿಲ್ಲ ಅಂದರೆ 5th ಡೈಮೆನ್ಷನ್ 4th ಡೈಮೆನ್ಷನ್ ಅಂದರೆ ಏನಂತ ತಿಳ್ಕೊಳ್ಳಿ. ಸ್ಪಿರಿಚುಯಾಲಿಟಿ ಬಗ್ಗೆ ತಿಳ್ಕೊಳ್ಳಿ. ತುಂಬ ಇದೆ, ತುಂಬ ಇಷ್ಟ ಆಗುತ್ತೆ. ಈ ಥರ ವೀಡಿಯೋಸ್ ಎಲ್ಲ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಬಿಕಾಸ್ ನಾನೊಬ್ಬ ಸ್ಪಿರಿಚುವಲ್ ಪರ್ಸನ್ ಆ್ಯಂಡ್ ನನಗೂ ತುಂಬ ಆಸಕ್ತಿ ಇದೆ. ಸೊ ನಾನು ತಿಳ್ಕೊಂಡಿದ್ದೀನಿ ಈ 4th ಡೈಮೆನ್ಷನ್ 5th ಡೈಮೆನ್ಷನ್ಸ್ ಅಂದರೆ ಏನು ಅಂತ. ಸೊ ನೀವು ತಿಳ್ಕೊಳ್ಳಿ. ತುಂಬ 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 ಅರ್ಥ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಯೂನಿವರ್ಸ್ ಅವೆಲ್ಲ ತಿಳ್ಕೊಬೇಕಾದಿದೆ. ಸೊ ತಿಳ್ಕೊಳ್ಳಿ. ಆ್ಯಂಡ್ ಕೊನೆಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಫಸ್ಟ್ ಟೈಮ್ ವೀಡಿಯೋ ಮಾಡ್ತಾ ಇರೋದು. ತುಂಬ ತುಂಬ ತಪ್ಪಿದೆ ನನಗೆ ಗೊತ್ತು. ಅದನ್ನೆಲ್ಲನೂ ಪಕ್ಕಕ್ಕೆ ಇಟ್ಬಿಟ್ಟು ಜಸ್ಟ್ ಒನ್ ಸಬ್ಸ್ಕ್ರೈಬ್, ಒನ್ ಲೈಕ್ ಆ್ಯಂಡ್ ಕಮೆಂಟ್ ಮಾತ್ರ ಮರಿಬಾರ್ದು. ಕೊನೆಯದಾಗಿ ಕೇಳ್ಕೊಳ್ಳೋದಿಷ್ಟೇ, ವಿಡಿಯೋ ಇಷ್ಟ ಆಗಿದ್ರು ಇಷ್ಟ ಆಗಿಲ್ಲ ಅಂದರೂ ಕೂಡ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಟ್ ಕಮೆಂಟ್ ಹಾಕಿ. ಕಮೆಂಟಲ್ಲಿ ಹೇಳಿ ಏನೇನು ತಿದ್ಕೊಳ್ಳೋದಿದೆ, ಏನೇನು ಕರೆಕ್ಟ್ ಮಾಡ್ಕೊಳ್ಳೋದಿದೆ ಅಂತ. ಬಟ್ ಕೈ ಮಾತ್ರ ಬಿಡಬಾರ್ದು. ಓಕೆನಾ? ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ, ಹಾಕ್ತಾನೆ ಇರ್ತೀನಿ. ಬಟ್ ಸುಮ್ಮನೆ ಅದು ತಲೆ ಅರ್ಥ ಇಲ್ದಿರೋ ವೀಡಿಯೋ ಎಲ್ಲ ಹಾಕೋಕೆ ಹೋಗಲ್ಲ. ಅರ್ಥ ಇರೋ ವೀಡಿಯೋನೇ ಹಾಕ್ತೀನಿ. ಸೊ ಸಪೋರ್ಟ್ ಮಾಡಿ. ಆ್ಯಂಡ್ ಫೈನಲಾಗಿ ಒಂದು ಮಾತು ಹೇಳ್ತೀನಿ, ಮತ್ತೆ ಸಿಗೋಣ. ಧನ್ಯವಾದ.